ಶಿರಡಿ ಸಾಯಿಬಾಬಾರು ಪವಾಡ ಪುರುಷರೆಂದೇ ಖ್ಯಾತಿ. ಸಾಯಿಬಾಬಾರ ಪವಾಡಗಳನ್ನು ಜನರು ಇಂದಿಗೂ ನೆನಪಿಸಿಕೊಳ್ಳುತ್ತಿರುತ್ತಾರೆ. ಶಿರಡಿಯ ಸಾಯಿಬಾಬಾ ಎಂದರೆ ಕೇವಲ ಸಂತರು ಮಾತ್ರ ಅಲ್ಲ, ಅವರು ಲಕ್ಷಾಂತರ ಭಕ್ತರ ನಂಬಿಕೆ. ಶಿರಡಿ ಸಾಯಿಬಾಬಾರ ಪವಾಡಗಳಲ್ಲಿ ಈ ಒಂದು ಪವಾಡ ಅತ್ಯಂತ ವಿಶೇಷ. ಈ ಬಗ್ಗೆ ತಿಳಿಯೋಣ. ಸಾಯಿಬಾಬರಿಗೆ ಸಂಬಂಧಿಸಿದಂತೆ ಅನೇಕ ಪವಾಡಮಯ ಕಥೆಗಳು ಇವೆ. ಅಂತಹ ಪವಾಡಮಯ ಕಥೆಗಳಲ್ಲಿ ಸಾಯಿಬಾಬಾರು ನೀರಿನಿಂದ ದೀಪವನ್ನು ಬೆಳಗಿಸಿದ್ದ ಘಟನೆಯು ಒಂದು. ಸಾಯಿಬಾಬಾರು ಪ್ರತಿನಿತ್ಯ ದ್ವಾರಕಾಮಾಯಿ ಮಸೀದಿಯಲ್ಲಿ ಸ್ವತಃ ತಾವೇ ಇಷ್ಟಪಟ್ಟು ದೀಪಗಳನ್ನು ಹೆಚ್ಚುತ್ತಿದ್ದರು. ಅವರು ದೀಪ ಬೆಳಗುವುದಕ್ಕಾಗಿ ಪ್ರತಿನಿತ್ಯ ಅಲ್ಲಿ ಪಕ್ಕದಲ್ಲಿದ್ದ ಎಣ್ಣೆಯನ್ನು ಖರೀದಿಸಿ ದೀಪವನ್ನು ಬೆಳಗುತ್ತಿದ್ದರು. ಒಂದು ದಿನ ಅಂಗಡಿಯನ್ನು ತಮಾಷೆಯಾಗಿ ಅವರಿಗೆ ಎಣ್ಣೆ ನೀಡಲು ನಿರಾಕರಿಸಿದರು. ಬಾಬಾ ಅವನಿಗೆ ಏನನ್ನು ಪ್ರತ್ಯುತ್ತರವನ್ನು ನೀಡದೆ ಶಾಂತವಾಗಿ ಮಸೀದಿಗೆ ಹಿಂದಿರುಗಿದರು. ಆದರೆ ಬಾಬಾರ ಆ ಶಾಂತಿಯು ತನ್ನಡೆ ಸಂಪೂರ್ಣ ಶಿರಡಿ ಸಮುದಾಯವನ್ನೇ ಬೆಚ್ಚಿ ಬೀಳಿಸಿತು. ಬಾಬಾ ಎಣ್ಣೆ ಸಿಗಲಿಲ್ಲವೆಂದು ಕೈಚೆಲ್ಲಿ ಕುಳಿತುಕೊಳ್ಳಲಿಲ್ಲ. ಬದಲಾಗಿ ಸಂಜೆಯಾಗುತ್ತಿದ್ದಂತೆ ದೀಪಕ್ಕೆ ಎಣ್ಣೆಯನ್ನು ಹಾಕುವ ಬದಲು ನೀರನ್ನು ಹಾಕಿ ದೀಪವನ್ನು ಬೆಳಗಿಸಿದರು. ಈ ಘಟನೆಯಲ್ಲಿನ ಮತ್ತೊಂದು ಪವಾಡವೆಂದರೆ ಅವರು ನೀರಿನಿಂದ ಹಚ್ಚಿಟ್ಟ ದೀಪಗಳು ಸಂಜೆಯಿಂದ ಮರುದಿನ ಮುಂಜಾನೆಯವರೆಗೂ ಉರಿಯುತ್ತಲೇ ಇದ್ದವು. ಇದನ್ನು ನೋಡಿದ ಅಂಗಡಿಯವನು ಅವರ ಪಾದಗಳಿಗೆ ಬಿದ್ದು ಕ್ಷಮೆಯನ್ನು ಕೇಳಿದನು. ನಂಬಿಕೆ ಇದ್ದರೆ ದೇವರು ಅಸಾಧ್ಯವಾದವನ್ನು ಸಹ ಸಾಧ್ಯವಾಗಿಸಬಹುದು ಎಂದು ಈ ಕಥೆ ನಮಗೆ ತಿಳಿಸುತ್ತದೆ. ಶಿರಡಿ ಸಾಯಿಬಾಬಾ ಸನ್ನಿಧಾನದಲ್ಲಿ ಪ್ರತಿನಿತ್ಯ 4 ವಿಧಾನಗಳಲ್ಲಿ ಆರತಿಯನ್ನು ಮಾಡಲಾಗುತ್ತದೆ. ಬೆಳಗ್ಗೆ ಕಾಕಡಾರತಿ, ಮಧ್ಯಾಹ್ನ ಆರತಿ, ಸಂಜೆ ಧೂಪದಾರತಿ ಮತ್ತು ರಾತ್ರಿ ಶೇಜಾರತಿ. ಈ 4 ಆರತಿಗಳನ್ನು ಮಾಡಲಾಗುವುದು. ಈ 4 ಆರತಿಗಳು ವಿಶೇಷ ಮಹತ್ವವನ್ನು ಹೊಂದಿದೆ. ಆರತಿಯ ಮಾತುಗಳು ಕೇವಲ ಪ್ರಾರ್ಥನೆಗಳಲ್ಲ, ಆದರೆ ನಮ್ಮ ಅಹಂಕಾರವನ್ನು ನಿರ್ಮೂಲನೆ ಮಾಡಿ ನಮಗೆ ಶಾಂತಿಯನ್ನು ನೀಡಬೇಕೆಂದು ಬಾಬಾರಿಗೆ ಮಾಡಿಕೊಳ್ಳುವ ಮನವಿಯಾಗಿದೆ.